DNA ಅದರ್ವ ಅವರು ಮೈನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರುವಂತ ಈ ಎಮೋಷನಲ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು, ಆರಾಮಾಗಿ ಒಂದ್ಸಲ ನೋಡಬಹುದು. ತಮಿಳು ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಿರುವಂತ ಅದರ್ವ ಅವರ ಕೆರಿಯರ್ ಅಲ್ಲಿ ಬಂದಂತ ಬೆಸ್ಟ್ ಸಿನಿಮಾ ಇದು. ಡೈರೆಕ್ಟರ್ ನೆಲ್ಸನ್ ವೆಂಕಟೇಶನ್ ಅವರು ಒಂದೊಳ್ಳೆ ಸ್ಕ್ರಿಪ್ಟ್ ನ ತಗೊಂಡು ಅದನ್ನ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಆನಂದ್ ಮತ್ತು ದಿವ್ಯಾ ಇವರಿಬ್ಬರಿಗೂ ತಮ್ಮ ತಮ್ಮ ಜೀವನದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಿರ್ತವೆ. ಮದುವೆಯ ನಂತರ ತುಂಬಾ ಅನ್ಯೋನ್ಯವಾಗಿರ್ತಾರೆ. ಒಂದು ದಿನ ಆಸ್ಪತ್ರೆಯಲ್ಲಿ ಮಗು ಕೂಡ ಆಗುತ್ತೆ. ಆದ್ರೆ ಆ ಮಗು ಹುಟ್ಟಿದ ಸ್ವಲ್ಪ ಸಮಯದಲ್ಲೇ ದಿವ್ಯಾ ಈ ಮಗು ನಂದಲ್ಲ ಅಂತ ಹೇಳ್ತಾಳೆ. ಆಸ್ಪತ್ರೆಯಲ್ಲಿ ಯಾರೋ ಆ ಮಗುನ ಅದಲು ಬದಲು ಮಾಡಿರ್ತಾರೆ. ಅಲ್ಲಿಂದ ಪ್ರಾಬ್ಲಮ್ ಶುರುವಾಗುತ್ತೆ. ತನ್ನ ಮಗುನ ಹುಡ್ಕೊಂಡೋದಂತ ಆನಂದ್ಗೆ ಮಕ್ಕಳ ಕಳ್ಳತನ ಮಾಡುವಂತ ಒಂದು ದೊಡ್ಡ ಜಾಲವನ್ನೇ ಭೇದಿಸಬೇಕಾಗಿ ಬರುತ್ತೆ. ಕಡೆಗೆ ಆನಂದ್ಗೆ ತನ್ನ ಮಗು ಸಿಗ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಸ್ಟೋರಿ. ಸಿನಿಮಾದ ಆನ್ಲೈನ್ ಸ್ಟೋರಿ ಕೇಳಿದ್ಮೇಲೆ ಇದೊಂದು ಯೂನಿಕ್ ಕಾನ್ಸೆಪ್ಟ್ ಇರುವಂತ ಸಿನಿಮಾ ಅಂತ ಗೊತ್ತಾಗುತ್ತೆ. ಒಂದು ಥ್ರಿಲ್ಲರ್ಗೆ ಇದಕ್ಕಿಂತ ದೊಡ್ಡ ಕಥೆ ಏನು ಬೇಕಾಗಿಲ್ಲ. ಅದರ ಜೊತೆಗೆ ಎಮೋಷನಲ್ ಟಚ್ ನ ಕೂಡ ಆಡ್ ಮಾಡಿ ಮೂವಿನ ತುಂಬಾ ಗ್ರಿಪ್ಪಿಂಗ್ ಆಗಿ ತೆಗೆದಿದ್ದಾರೆ ಡೈರೆಕ್ಟರ್. ತಪ್ಪು ಮಾಡಿ ಯಾರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ, ಆ ಶಿಕ್ಷೆ ಕೇವಲ ಮುಂದೂಡಲ್ಪಡುತ್ತೆ ಅಷ್ಟೇ ಅನ್ನೋಂತ ವಿಲನ್ ಡೈಲಾಗ್ ಇಲ್ಲಿ ಇಷ್ಟ ಆಯ್ತು. ಈ ಸಿನಿಮಾದಲ್ಲಿ ನಟಿಸಿರುವಂತ ಪ್ರತಿಯೊಬ್ಬ ನಟ ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸ್ಪೆಷಲಿ ಅಜ್ಜಿ ಪಾತ್ರದಲ್ಲಿ ನಟಿಸಿರುವಂತ ನಟಿ ಹಾಗೂ ಪೊಲೀಸ್ ಪಾತ್ರದಲ್ಲಿ ನಟಿಸಿರುವಂತ ಆ ನಟ. ಮೊದಲೇ ಹೇಳಿದಾಗೆ ಅದರ್ವ ಅವರ ಆಕ್ಟಿಂಗ್ ಅಲ್ಲಿ ಒಂದು ಪಕ್ವತೆ ಕಾಣುತ್ತೆ. ಹೀರೋಯಿನ್ ಪಾತ್ರದಲ್ಲಿ ನಟಿಸಿರುವಂತ ನಿಮಿಷಾ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಲ್ಲಿ ಸುಮಾರು 5 ಹಾಡುಗಳಿದ್ದು ಅದನ್ನ 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕಂಪೋಸ್ ಮಾಡಿರ್ತಾರೆ. ಒಂದು ಥ್ರಿಲ್ಲರ್ಗೆ ಬೇಕಾದಂತ BGM ನ ಇಲ್ಲಿ ಜಿಬ್ರಾನ್ ಅವರು ಒದಗಿಸಿದ್ದಾರೆ. ಎಡಿಟಿಂಗ್ ಮತ್ತು ಸಿನಿಮಾಟೋಗ್ರಫಿ ಎಕ್ಸಲೆಂಟ್ ಆಗಿದೆ. ಸ್ಪೆಷಲಿ ಎಡಿಟಿಂಗ್ ನನಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ 30 ಮಿನಿಟ್ಸ್ ಅಲ್ಲಿ ಆಲ್ಮೋಸ್ಟ್ ಹೀರೋ ಹೀರೋಯಿನ್ ಇಂಟ್ರೊಡಕ್ಷನ್ ಗೆ ತಗೊಂಡಿದ್ರು ಕೂಡ ಎಲ್ಲೂ ಕೂಡ ಅದು ಲ್ಯಾಗ್ ಅನ್ಸಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಟ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಅನಾವಶ್ಯಕವಾದ ಹಾಡುಗಳನ್ನ ಕಟ್ ಮಾಡಬಹುದಾಗಿತ್ತು. ಹಾಗೂ ಫಸ್ಟ್ ಹಾಫ್ ಅಲ್ಲಿ ಹೀರೋ ಹೀರೋಯಿನ್ ಇಂಟ್ರೊಡಕ್ಷನ್ ಗೆ ತಗೊಂಡಂತ ಆ ಸಮಯವನ್ನ ಮೇನ್ ಪ್ಲಾಟ್ ನ ಕೆಲವೊಂದು ಸನ್ನಿವೇಶಗಳಿಗೆ ಬಳಸ್ಕೋಬಹುದಾಗಿತ್ತು. ಇವೆರಡನ್ನ ಹೊರತುಪಡಿಸಿದ್ರೆ ಸಿನಿಮಾ ನಿಮ್ಗೆಲ್ಲೂ ಬೋರ್ ಹೊಡ್ಸಲ್ಲ. ಮೂವಿಯಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಮೂವಿನ ಮಿಸ್ ಮಾಡಬೇಡಿ. ಸದ್ಯಕ್ಕೆ ಥಿಯೇಟರ್ ಅಲ್ಲಿ ಇದ್ದು OTT ಬಂದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬರುತ್ತೆ. ಸೊ ಇದಾಗಿರುತ್ತೆ DNA ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.